ಗ್ರಾಮದ ಮುಖ್ಯ ರಸ್ತೆಯ ಮೇಲೆ ಚರಂಡಿ ನೀರು ಹರಿಯದಂತೆ ಕ್ರಮ ವಹಿಸಲು ಮ್ಯಾಗಳಮನಿ ಒತ್ತಾಯ. ಗಂಗಾವತಿ ತಾಲೂಕಿನ ಹೊಸಕೇರ ಗ್ರಾಮದಲ್ಲಿರುವ ಮುಖ್ಯ ರಸ್ತೆಯ ಮೇಲೆ ಚರಂಡಿ ನೀರು ಹರಿಯುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಕ್ರಮ ವಹಿಸಬೇಕೆಂದು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಅವರು ಗುರುವಾರದಂದು ತಾಲೂಕು ಅಧ್ಯಕ್ಷ ಜಡಿಯಪ್ಪ ಹಂಚಿನಾಳ್ ಹಾಗೂ ಹೊಸಕೇರ ಗ್ರಾಮದ ಹಿರಿಯರು ಯುವಕರೊಂದಿಗೆ ಗ್ರಾಮ ಪಂಚಾಯಿತಿಗೆ ತೆರಳಿ ಕಾರ್ಯದರ್ಶಿ ವಿರುಪಯ್ಯ ಸ್ವಾಮಿಯೊಂದಿಗೆ ಮಾತನಾಡಿ ಮಲಮೂತ್ರ, ಬಟ್ಟೆ, ಪಾತ್ರೆ ತೊಳೆದ ಚರಂಡಿ ನೀರು ಬಸವೇಶ್ವರ ದೇವಸ್ಥಾನದಿಂದ ದುರ್ಗಮ್ಮ ದೇವಸ್ಥಾನದವರೆಗೆ ಸುಮಾರು 200 ಮೀಟರ್ ಉದ್ದ ಮುಖ್ಯ ರಸ್ತೆಯ ಮೇಲೆ 10 ವರ್ಷಗಳಿಂದ ಹರಿಯುತ್ತಿದೆ. ಗ್ರಾಮದ ಜನರು ಮಡಿಯಿಂದ ದೇವಸ್ಥಾನಗಳಿಗೆ ಹೋಗಬೇಕಾದರೂ ಮತ್ತು ಸುತ್ತಲಿನ ಜನರು ಕೂಡ ಇದೇ ಗಲೀಜು ನೀರಿನ ಮೇಲೆಯೇ ಹೋಗಬೇಕಾಗಿದೆ. ಇದರಿಂದ ಎಲ್ಲರಿಗೂ ತೊಂದರೆಯಾಗುತ್ತಿದೆ. ಸರ್ಕಾರದಲ್ಲಿ ಪ್ರಭಾವ ಹೊಂದಿರುವ ಸಚಿವರ ಸ್ವಕ್ಷೇತ್ರದಲ್ಲಿಯೇ ಇಂತಹ ಸಮಸ್ಯೆ ಇರುವುದು ತಲೆ ತಗ್ಗಿಸುವ ವಿಚಾರವಾಗಿದೆ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು. ತಿಂಗಳು ಸಮಯ ನೀಡುತ್ತಿದ್ದೇವೆ. ಯಾವ ಕ್ರಮ ಕೈಗೊಂಡಿದ್ದೀರಿ ಎಂಬುದರ ಮಾಹಿತಿಯನ್ನು ಸಂಘಕ್ಕೆ ಹಾಗೂ ಗ್ರಾಮದವರ ಗಮನಕ್ಕೆ ತರಬೇಕೆಂದು ಮ್ಯಾಗಳಮನಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ಕಲ್ಮನಿ, ಪಂಪನಗೌಡ, ಲಕ್ಷ್ಮೀಕಾಂತ್, ಬಸವರಾಜ್, ಶಿವಲಿಂಗಪ್ಪ, ವಿನಾಯಕ, ಪ್ರಸನ್ನ, ಬಸವರಾಜ್, ರವಿಕುಮಾರ್, ಆಂಜನೇಯ, ಕೃಷ್ಣಪ್ಪ, ಹನುಮಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಹಾಗಾಗಿ ಈ ಗ್ರಾಮಸ್ಥರು ನಿಜವಾಗಿ, ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ನಿಜವಾಗಿ ಅವ್ರು ಒಳ್ಳೆ ನಿಮಗೆ ಏನಂದರೆ ಬೇರೆದವ್ರು ಯಾರಾಗಿದ್ರೆ ನಿಮ್ಮ ನಿಷ್ಠತೆಗೆ ಏನು ಮಾಡ್ತಿದ್ರು. ಇಲ್ಲಿ ಒಳ್ಳೆ ಮುಗ್ಧ ಜನ ಅದಾರ. ನೀವು ಈ ಒಂದು ಅವ್ರದ್ದು ದೌರ್ಬಲ್ಯ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಜನರು ಏನು ಮಾಡಲ್ಲ ಬಿಡು, ಏನಿಲ್ಲ ಅಂತ ಅವರು ವೀಕ್ನೆಸ್ ಅಲ್ಲ ಇದು. ಏನಪ್ಪ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ಏನೋ ಆಗಲಿ ಅಂತಕ್ಕಂಥದ್ದು ಒಂದು ತಾಳ್ಮೆಯನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಹಿರಿಯರು, ಯುವಕರು ಎಲ್ಲರೂ. ನಾವು ನಿನ್ನೆ ಪ್ರಭಾತ್ ಮಾಡಬೇಕಾದ್ರೆ ಮಕ್ಕಳನ್ನು ಇದರಲ್ಲೇ ಹೋಗ್ಯಾರ ಎಲ್ಲ ಪ್ರಚಾರ ಮಾಡಲಿಕ್ಕೆ ಶಾಲಾ ಪ್ರಾರಂಭೋತ್ಸವದಲ್ಲಿ. ಹೀಗಾಗಿ ಪ್ರತಿಯೊಬ್ಬರು ಇಲ್ಲಿ ಹೋಗ್ತಾರೆ. ಇದು ನಾಚಿಕೆ ಆಗ್ತಕ್ಕಂಥ ಸಂಗತಿ. ಹಾಗಾಗಿ ನಾನು ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿ ಅಂತ ಈ ಮೂಲಕ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಮತ್ತು ನಮ್ಮ ಊರಿನ ಹೊಸಕೇರಿ ಗ್ರಾಮದ ಮುಖಂಡರು, ಯುವಕರು ಎಲ್ಲರೂ ನಾವು ಇವತ್ತು ಹೊಸಕೇರಿ ಗ್ರಾಮ ಪಂಚಾಯತಿಗೆ ಬಂದಿದ್ದೆ. ಹೊಸಕೇರಿಯ ಬಸವೇಶ್ವರ ದೇವಸ್ಥಾನದಿಂದ ದುರ್ಗಾದೇವಿ ದೇವಸ್ಥಾನದವರೆಗೆ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಇರ್ತಾ ಇದೆ. ಚರಂಡಿಯಲ್ಲಿ ಬರ್ತಕ್ಕಂಥ ನೀರು ಏನಾದರೂ ಬಟ್ಟೆ ತೊಳೆದು, ಪಾತ್ರೆ ತೊಳೆದು ಮತ್ತು ಮಲಮೂತ್ರಗಳು ಮಾಡಿದಂಥ ಒಂದು ನೀರಾಗಿರ್ತದೆ. ನಾವೆಲ್ಲ ಹಿಂದೂಗಳ ಪ್ರಕಾರ, ಪದ್ಧತಿ ಪ್ರಕಾರ, ಮುಸ್ಲಿಮರಿಗೆ, ಹಿಂದೂರಿಗೆ ಎಲ್ಲರೂ ಏನು ಮಡಿಯಾಗಿ ನಮ್ಮ ದೇವಸ್ಥಾನಗಳಿಗೆ ಹೋಗ್ತೀವಿ. ಇಲ್ಲಿ ಸುಮಾರು ವರ್ಷಗಳಿಂದ ಈ ನೀರು ಚರಂಡಿ ನೀರು ಬರ್ತಾ ಇದೆ. ಇದಕ್ಕೆ ಗ್ರಾಮ ಪಂಚಾಯತಿ ಸಂಪೂರ್ಣ ವಿಫಲ ಆಗಿದೆ. ಎಷ್ಟು ವರ್ಷ ಆದರೂ ಯಾಕೆ ವಿಫಲ ಆಗಿದೆ ಅಂದರೆ ಇವರು ಯಾಕಂದ್ರೆ ಫುಲ್ ಪವರ್ ಇವರಿಗೆ ಇದೆ. ಗ್ರಾಮ ಸ್ವರಾಜ್ಯ ಹೊಂದಿದ್ರೆ ಇವ್ರು ಕೊಟ್ಟಿದ್ದಾರೆ. ಅದೇನಾದರೂ ತಾಂತ್ರಿಕ ದೋಷ ಇತ್ತಂದರೆ ಎಲ್ಲ ಈ ಊರಿನ ಮುಖಂಡರು ಸೇರಿಸಿ ಯಾವ ರೀತಿ ಪರಿಹಾರ ಮಾಡಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಾಬರಿ ಮಸೀದಿ ಆಗಿರಲಿ, ಅಯೋಧ್ಯ ಮಸೀದಿ ಇದಾಗಿರಲಿ ಮತ್ತು ಕಾಶ್ಮೀರ ಇರಲಿ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಆದರೆ ಇದೊಂದು ಕೇವಲ ಒಂದು ಸಣ್ಣ ಡ್ರೈನೇಜದ್ದು ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ. ಇದು ಈ ಊರಿನ ಒಂದು ಗೌರವದ ಪ್ರಶ್ನೆ ಅಷ್ಟೇ ಅಲ್ಲ, ಬೇರೆ ಬೇರೆ ಅಕ್ಕಪಕ್ಕದ ಊರಿನವರು ಕೂಡ ಇದೇನಪ್ಪ ಹೊಸಕೇರಿಯಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ ಅಂತಕ್ಕಂಥದ್ದು. ನಾವು ಗಂಗಾವತಿಯಿಂದ ನಾವು ಈ ಕಡೆ ಅಣುವಾಳ ಕ್ಯಾಂಪು ಬೇರೆ ಕಡೆ ಹೋಗ್ಬೇಕು, ನಾವು ಸಾಕಷ್ಟು ನೋವು ಅನುಭವಿಸಿದ್ದೇವೆ. ಹಾಗಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿಗೆ ಬಂದಿದ್ದೇವೆ. ನಾವು ಮಾನ್ಯ ಕಾರ್ಯದರ್ಶಿಗಳು ಇವತ್ತೇನು ಪೀಡಿಯೋದಲ್ಲೇ ಹೋಗಿದ್ದಾರೆ, ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡ್ತೇವೆ. ಇವ್ರ ಮೂಲಕ ತಾಲೂಕು ಪಂಚಾಯತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು, ಮಂತ್ರಿಗಳಿಗೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ದಯವಿಟ್ಟು ಇದ್ರ ಬಗ್ಗೆ ನಮಗೆ
ಎಷ್ಟು ದಿನ ಬೇಕೋ ಅಷ್ಟು ಗಡುವು ಕೊಡಿ ನಮಗೆ. ಈ 15 ದಿವಸದಲ್ಲಿ ಅದೇನಾದರೂ ಮಾಡ್ತೀರೋ ಅದು ತಿಂಗಳಾಗ್ತಂತ ನಮ್ಗೆ ಹೇಳ್ಬೇಕು. ಅದಾದ ನಂತರ ನೀವು ಮಾಡದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಹೇಳಿ ಮಾನ್ಯ ಕಾರ್ಯದರ್ಶಿಗಳಿಗೆ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ. ಸರ ಹೋದ ಪಿಡಿನೊಳಗೆ ಏನಾಗಿತ್ತು, ಇವರೇ ಮೆಂಬರ್ ಇದ್ರು, ಇವ್ರ ಮುಖಾಂತರನ ಏನು ಮಾಡಿದ್ರು, ಮನೆ ಒಂದು ಹಿಂಗು ಗುಂಡಿ ಮಾಡಿಕೊಡೈತೆ. ಹಿಂಗು ಗುಂಡಿ ಮಾಡಿಕೊಟ್ರೆ ಅದ್ರಾಗ ನೀರು ಹೋಗ್ಬೇಕು. ಅದ್ರಾಗ ಹೋದಂದ್ರೆ ರೋಡಿಗೆ ಬರೋಂಗಿಲ್ಲ, ಇಲ್ಲಿ ಬರೋಂಗಿಲ್ಲ. ಅವ್ರು ಏನು ಮಾಡ್ತಾರೆ ಜನರೆಲ್ಲರೂ ಅದಕ್ಕೆ ಬಟ್ಟೆ ಇಟ್ಟು ಬಟ್ಟೆ ಒಗಿತಾರೆ. ಅದಕ್ಕೆ ಓಲ್ ಹಾಕಿಕೊಟ್ಟಾರೆ, ಎಲ್ಲರಿಗೂ ಓಲ್ ಹಾಕಿಕೊಟ್ಟಾರೆ. ಅದಕ್ಕೆ ಬಟ್ಟೆ ಇಡ್ತಾರೆ. ಬಟ್ಟೆ ಇಟ್ಟು ನೀರು ಅದ್ರ ಹೋಗ್ಲಾರ್ದಂಗೆ ಮಾಡಿ ಹಂಗೆ ಬಿಡ್ತಾರೆ. ನಾವು 4 ದಿವಸ ಎಲ್ಲ ಕೂಡ ಹೇಳಿ ಬಂದೀವಿ ಹೋಗಿ. ಆಮೇಲೆ ಮೊನ್ನೆ ಒಂದು 2-3 ತಿಂಗಳಿಂದ ಏನು ಮಾಡಿದ್ರು, ಡ್ರಿಲ್ಲಿಂಗ್ ಮಿಷನ್ ತರಿಸಿ ಸೆಂಟ್ರ್ ಓಡಿಸೋಣ ಅಂತೇಳಿ ಪೀಡಿಯವ್ರಿಗೆ ಹಾಕ್ಸಿದ್ರು ಗಾಡಿನ. ಆದ್ರೆ ಅದು ಆಗಲ್ಲ. ಆ ಕಡೆ ಓಡಿಸ್ಬೇಕು, ಈ ಕಡೆ ಓಡಿಸ್ಬೇಕು, ನಡುಕ್ ಬೇಡ ಅಂತ ಹೇಳಿದಾಗಿ ಸಮಸ್ಯೆ ಆಗಿ ನಿಂತೈತೆ. ನೀವು ಇನ್ನೊಂದು ದಿನ ಪೀಡಿಯೋ ಸಾಹೇಬ್ರದಾಗ ಬರ್ರಿ, ಬಂದಾಗ ನಾನು ಬಂದ ವಿಷಯನ ತಿಳಿಸ್ತೀನಿ. ಅದೇನು ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಾರೆ ಸರ್. ಗೊತ್ತೈತಿ. ನೀವು ನೀವೇ ಇದ್ದಂಗೆ ಹೇಳ್ಬಿಟ್ಟು ಬರೋಂಗಿಲ್ಲ. ಈಗ ತಾಲೂಕ್ ಪಂಚಾಯತ್ಗೆ ಹೋಗಿ ನೀವು ಯುವ ಸಾಹೇಬ್ರಿಗೆ ಇಲ್ಲಿ ಸದ್ಯ ಮಾತಾಡ್ತೀವಿ, ನೀವು ವಿಡಿಯೋದ ಎಲ್ಲರೂ ತೋರಿಸ್ತೀವಿ. ನಮ್ಗೇನಂದ್ರೆ ಇಲ್ಲಿ ಆಗಿಲ್ಲ ಅಂದರೆ ಶಾಸಕರದಾರ, ಇಲ್ಲಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಅವ್ರನ್ನ ನೀವು ಕರೆಸ್ಬೇಕಾಗಿತ್ತು ರೀ. ಇಲ್ಲಿ ಸಮಸ್ಯೆಗಳಿದೆ. ಈಗ ನಿಮ್ಮ ಕೆಲವ್ರಿಗೆ ಏನಾಗ್ತದೆ ಅಂತ ದೊಡ್ಡವರ ಕೆಲವರು ಮಾತು ಕೇಳಂಗಿಲ್ಲ, ಸಣ್ಣವ್ರ ಮಾತು ಕೇಳಂಗಿಲ್ಲ, ನಮ್ಮ ಮಾತು ಕೇಳಂಗಿಲ್ಲ, ನಿಮ್ಮ ಮಾತು ಕೇಳಲ್ಲ. ಅಂಥ ಟೈಮ್ನಾಗ ದೊಡ್ಡವ್ರನ್ನ ನಾವು ಸರ್ಕಾರನೇ ನಿಮ್ಮ ಕೈಗಿರ್ತದೆ, ಅವ್ರನ್ನೆಲ್ಲ ಕರೆಸಿ ಎಲ್ಲರೂ ಹೋಗ್ತಾರೆ, ಯಾರು ಹೋಗ್ತಾರಲ್ಲ. ಅದೇನು ಹಿಂಗೆ ಗುಂಡಿ ಮಾಡಿರ್ತೀರಿ, ಅದು ಬಿಟ್ಟು ಹಿಂಗೆ ಮಾಡಿರಿ. ಈಗ ನಾನು ಬಂದು ಏನಾದರೂ ರಸ್ತೆದಾಗ ಮಾಡಿದ್ರೆ ನೀವು ಸುಮ್ಮನೆ ಇರಲ್ಲ. ಮಾತಾಡ್ತೀನಿ. ಈಗ ಯಾರೇನಾದರೂ ಮಾಡಿದ್ರೆ ನೀವು ಕ್ರಮ ತೊಗೊಳಕ್ಕೆ ಮಾಡ್ತೀರಿ. ಈಗ ನಾವು ಏನಾದ್ರು ಈಗ ರಸ್ತೆ ನಾವು ಬಂದು ಇದು ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ? ಕಾನೂನು ಕ್ರಮ ತಗೋತೀರಿ ನೀವು. ಈ ರೀತಿ ಇದೆ ಅಂತ ಹೇಳಿ ನೀವು ಏನಾದರೂ ನಿಮ್ಮ ಏನು ಚೌಕಟ್ಟಿನಲ್ಲಿ ಏನೈತಿ ಅದನ್ನು ನೀವು ಮಾಡಬೇಕು. ನಾವು ಆ ಕಡೆ ಈ ಕಡೆ ಮಾಡೋದೇ ಇದೆ. ನೀವೇನು ಪಂಚಾಯತ್ ನಡಕ್ ಮಾಡ್ತೀವಿ ನಾವು ಬೇಡ ಅಂತ ಹೇಳಿದ್ವಿ. ಈಗ ಇವರು ಪಂಚಾಯತಿ ಮೆಂಬರ್ ಇರ್ತಾರ, ಕೆಲವರು ಅಭಿಪ್ರಾಯಗಳನ್ನು ಬೇರೆ ಅಥವಾ ಬೇರೆ 4 ಮಂದಿ ಮೇಲೆ ಮನೆಗೆ 4 ಮಂದಿ ಅಂತಂದ್ರೆ ಭಿನ್ನಾಭಿಪ್ರಾಯ ಇರ್ತಾವೆ. ಊರಂದ ಮೇಲೆ ಸ್ವಲ್ಪ ಏನಾದ್ರು ಈ ಕಡೆ ಮಾಡ್ರಿ, ಆ ಕಡೆ ಮಾಡ್ರಿ, ಇಲ್ಲಿ ಮಾಡ್ರಿ, ಅಲ್ಲಿ ಮಾಡ್ರಿ ಅಂತ ಅಂತಾರ. ಸಹಜ ಯಾವ ಹೌದು. ಅಂಥ ಟೈಮ್ನಾಗ ಕುಂದ್ರಿಸಿ ಏನು ಮಾಡ್ಬೇಕು? ಹೌದಲ್ರಿ? ಯಾಕಂದ್ರೆ ನಿಮ್ಮ ಕಡೆ ಆಗಿಲ್ಲ ಅಂದ್ರೆ ಇನ್ನೂ ಮೇಲ್ಮಟ್ಟದಲ್ಲಿ ಅಲ್ಲಿ ಸುಮಾರು ವರ್ಷಗಳಂದ್ರೆ ಒಂದು ನಿಮಿಷ. ಗಂಗಾವತಿ ಒಳಗ ಪೌರಾಯುಕ್ತ ವಿಪಕ್ಷ ಮೂರ್ತಿ ಅವರು ನಾವು ಸಿಟಿ ಮಾರ್ಕೆಟ್ ಓಪನ್ ಮಾಡ್ಬೇಕಂತ 2021ರಾಗ ಅಲ್ಲಿಗೆ ಮಾಡ್ಕೊಂತ ಹೋಗಿ ಮೆರವಣಿಗೆ ಮಾಡಿ ಒಟ್ಟು ಅರವಿಂದ್ ಜಮಖಂಡಿಯವರಿದ್ದಾಗ ಓಪನ್ ಮಾಡಿದ್ರು. ಮೊದಲ 1 ವಾರ 15 ದಿನ ಇತ್ತು, ಮುಗಿತು ಅದು. ಮತ್ತು ಈಗ ಇವರು ಎಲ್ಲ ಏನಂದ್ರೆ ಎಲ್ಲ ಒಡ್ಸಾಟಿ ಈಗ ಮೊನ್ನೆ ಬೀದಿ ಬದಿ ವ್ಯಾಪಾರಿಗಳನ್ನೆಲ್ಲರೂ ಇದು ಮಾಡಿಲ್ಲ ಎಲ್ಲ. ಹಂಗೆ ಅವರು ಯಾರನ್ನೂ ಕೇಳಿಲ್ಲ, ಅವರು ಮಾಡ್ಯಾರ. ಹಂಗೆ ಕಟ್ಟುನಿಟ್ಟು ನೀವು ಏನಾದರೂ ಮಾಡಿದ್ರೆ ಆಗ್ತಾವ ಸರ. ಈಗ ನಾವು ಯಾರ್ದು ಮುಲಾಜಿ ಹಿಡಿಯೋದು ಬೇಡ. ಇವು ಪಂಚಾಯತಿ ಮೆಂಬರು ಎಲ್ಲ ಪಾರ್ಟಿ ಆಗಿರ್ತಾರೆ, ಎಲ್ಲ ಇರ್ತಾರ. ಅವ್ರ ಊರಾಗ ಅವ್ರು ಅದು ಬೇಡ. ನಾವು ನೌಕರಿ ಮಾಡೋರು ಯಾಕಂದ್ರೆ DC ಜಿಲ್ಲಾಧಿಕಾರಿಗಳು ಯಾರನ್ನೂ ಕೇಳಂಗಿಲ್ಲ. ಅವ್ರು ಸಣ್ಣ ಯಾವ ಮಿನಿಸ್ಟ್ರಿ ಕೇಳಂಗಿಲ್ಲ. ಅವ್ರು ಮಾಡಿ ಹೋಗ್ಬಿಡ್ತಾರೆ ಜಿಲ್ಲಾಧಿಕಾರಿ. ಮಾಸ್ಟರ್ ಪ್ಲಾನ್ ಮಾಡಾಗ ಏನು ಮಾಡ್ತಾರೆ ಸರ್ ಅವರೆಲ್ಲ ನಿಂತು ಹಂಗೆ ನೀವು ಒಂದು ನಿಮ್ಮ ಅಧಿಕಾರಿಗಳು ಮಾಡಿಸಿ ಮಾಡಿ ನಮ್ಗೆ ಏನಾದ್ರು ಇವ್ರಿಗೆ ನಮಗೇನಾದ್ರು ಈ ಏರಿಯಾ ನೀವು ಒಂದು ಟೈಮ್ ಹೇಳಿ ಸರ್. ಇಷ್ಟು ದಿವಸ ತಿಂಗಳು ಹತ್ತಿರ 2 ತಿಂಗಳು ಹತ್ತಿರ ಒಂದು ಟೈಮ್ ಅವ್ರಿಗೆ ಹೇಳ್ರಿ. ನಾವು ಬಿಡೋಂಗಿಲ್ಲ. ನಾವು ಇದನ್ನೇ ಗಂಗಾವತಿಯಲ್ಲಿ ಹೋರಾಟಕ್ಕೆ ಹಂಗೆ. ಯಾಕಂದ್ರೆ ಅಲ್ಲಿಗೆ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ಮೊದಲು ಇಲ್ಲೇ ಬಗೆಹರಿದ್ರೆ ಚಲೋ ಅಂತ ನಮ್ಮದು. ಯಾಕಂದ್ರೆ ಅಲ್ಲಿ ಬಸವೇಶ್ವರ ಮೂರ್ತಿ ಬಸ್ ಸ್ಟ್ಯಾಂಡ್ ಕೃಷ್ಣದೇವ ಸರ್ಕಲ್ದಾಗ ನಾವು ಸಾಕಷ್ಟು ಪ್ರತಿಭಟನೆ ಬೇರೆ ವಿಷಯ ಕುಂತೀವಿ. ಅಲ್ಲಿ ಕುಂತು ಬೇರೆ ಸಂಘಟನೆ, ಕನ್ನಡ ಸಂಘ ಇರಲಿ, ದಲಿತ ಸಂಘಟನೆ ಇರಲಿ, ಇನ್ನೊಂದು ಸಂಘ ಇರಲಿ, ಪ್ರಗತಿ ಬರ ಇವರು ಅಂತ ಎಲ್ಲರೂ ಕರ್ಕೊಂಡು 1000 ಜನ ಕುಂತು ಹೋರಾಟ ಹಾಕಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಹಿರಿಯರದಾರ ಎಲ್ಲರೂ ಕರ್ಕೊಂಡು ನೀವು ಅವ್ರಿಗೆ ಹೇಳಿಸಿ ಅವಾಗ ಹೇಳ್ತೀವಿ. ಈಗ ಇವಾಗ ಅದು ಇವತ್ತ ಬಗೆರದಲ್ಲ, ಒಂದು ಟೈಮ್ ತಗೊಂಡು ಯಾಕಂದ್ರೆ ಸುಮಾರು ವರ್ಷಗಳಾಗೈತೆ. ಏನ್ ಮಾಡ್ತಾರ ಹುಡುಗರು ಪಂಚಾಯತಿ ಮೆಂಬರ್ ನಾವೆಲ್ಲ ಏನಾದ್ರು ಜನರು ಓಟ್ ಹಾಕ್ಬೇಕು. ನಾವು ಅವ್ರ ವಿರುದ್ಧ ಮಾತಾಡಕ್ ಬರೋದಿಲ್ಲ, ಮಾತಾಡಕ್ ಬರೋದಿಲ್ಲ. ಈಗ ಎಲ್ಲರೂ ಪಾಯಿಂಟಾಗ ಬರಂಗಿಲ್ಲ. ಯಾಕಂದ್ರೆ ನಾನು ಮತ್ತೆ ಓಟ್ ಕೇಳಕ್ ಹೋಗ್ಬೇಕಾಗತ್ತೆ. ಅವ್ರದ್ದು ಗಾಡಿ ನೀವು ತೀರ್ಮಾನ ಮಾಡಿ.
ಮಕ್ಕೇರ ಗ್ರಾಮದಲ್ಲಿ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ರಸ್ತೆಯಲ್ಲಿ ನೀರು ಇರ್ತೈತೆ. ಇದಕ್ಕೆ ಯಾಕಂದ್ರೆ ಸಾರ್ವಜನಿಕರಿಗೆ ಇದರಿಂದ ಭಾಳ ತೊಂದರೆ ಆಗುತ್ತೆ, ಗಾಡಿಗಳು ಅಡ್ಡಾಡೋದು ತೊಂದರೆ ಆಗುತ್ತೆ. ಇದಕ್ಕೆ ಪರಿಹಾರ ನಮ್ಮ ಪಂಚಾಯತರಿಗೆ ಏನು ಕಂಪ್ಲೇಂಟ್ ಮಾಡಿದ್ರೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ಆದರೂ ಟೆಂಪ್ರರಿ ಮಾಡ್ಯಾರ, ಅದಕ್ಕೆ ಏನು ಅದಕ್ಕೆ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ನಮ್ದು ಏನಂತಂದರೆ ಇದು ಸುತ್ತ ಆ ಕಡೆ ಆ ಸೈಡ್ ಈ ಸೈಡ್ ಎಡಕ ಮತ್ತು ಬಲಕ ಡ್ರೈನೇಜ್ ಮಾಡಿ ಈ ರಸ್ತೆಗೆ ನೀರು ಹರಿಲಾರ್ದಂಗೆ ಒಂದು ಪರಿಹಾರ ಕಂಡುಕೊಳ್ಬೇಕು. ಯಾಕಂದರೆ ಇದೆಲ್ಲ ಸಾರ್ವಜನಿಕರಿಗೆ ನಮ್ಮ ಹೊಸಕೇರಿಗೆ ಅಂದಲ್ಲ, ಇಲ್ಲಿ ಕೋಟೆ ಕ್ಯಾಂಪು ದಕ್ಕಿ ಅಡ್ಡಾಡೋರಿಗೆಲ್ಲ ಭಾಳ ತೊಂದರೆ ಆಗಿದೆ.